ಎಲ್ರಿಗೂ ನಮಸ್ಕಾರ. ಇವತ್ ನಾವು ಒಂದು ವಿಶೇಷವಾದ ಖಗೋಳ ವಿದ್ಯಮಾನದ ಬಗ್ಗೆ ಮಾತಾಡೋಣ. ಅದುವೇ ಮಾರ್ಚ್ 3, 2026ರಂದು ಸಂಭವಿಸಲಿರುವ ಸಂಪೂರ್ಣ ಚಂದ್ರಗ್ರಹಣ. ಬರೀ ಖಗೋಳ ಮಾತ್ರ ಅಲ್ಲ, ಇದರ ಜ್ಯೋತಿಷ್ಯ ಮಹತ್ವ ಏನು ಅಂತ ಆಳವಾಗಿ ನೋಡೋಣ ಬನ್ನಿ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಮೊದಲು ಈ ಗ್ರಹಣ ಅಂದ್ರೆ ಏನು, ಅದು ಹೇಗೆ ನಡೆಯುತ್ತೆ ಅನ್ನೋ ಬ್ರಹ್ಮಾಂಡದ ವಿದ್ಯಮಾನವನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಜ್ಯೋತಿಷ್ಯದ ದೃಷ್ಟಿಯಿಂದ ಇದರ ಮಹತ್ವವೇನು, ಯಾವ ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ, ಸೂತಕ ಕಾಲದ ಪವಿತ್ರ ಸಮಯ ಅಂದ್ರೆ ಏನು, ಮತ್ತು ಕೊನೆಯದಾಗಿ ಈ ಸಮಯದಲ್ಲಿ ನಾವು ಪಾಲಿಸಬೇಕಾದ ಆಚರಣೆಗಳು ಮತ್ತು ಪರಿಹಾರಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಈ ಮಹತ್ವದ ಚಂದ್ರಗ್ರಹಣದ ಖಗೋಳ ಸತ್ಯಾಂಶಗಳು ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ನೋಡಿ, ಮಾರ್ಚ್ 3, 2026ರಂದು ಗ್ರಹಣದ ಸಮಯಗಳು ಈ ರೀತಿ ಇವೆ. ಮಧ್ಯಾಹ್ನ 3:20 ಗ್ರಹಣ ಶುರು ಆಡುತ್ತೆ. ಸಂಜೆ 4:34ಕ್ಕೆ ಸಂಪೂರ್ಣ ಗ್ರಹಣ ಆರಂಭ ಆಗಿ ಸಂಜೆ 5:10ಕ್ಕೆ ಗರಿಷ್ಠ ಮಟ್ಟ ತಲುಪತ್ತೆ. ಆಮೇಲೆ 5:33ಕ್ಕೆ ಸಂಪೂರ್ಣ ಗ್ರಹಣ ಮುಗಿದು ಸಂಜೆ 6:47ಕ್ಕೆ ಗ್ರಹಣ ಸಂಪೂರ್ಣವಾಗಿ ಅಂತ್ಯವಾಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಸುಮಾರು 3:27 ಕಾಲ ಈ ವಿದ್ಯಮಾನ ನಡೆಯುತ್ತೆ. ಇದರ ವ್ಯಾಪ್ತಿ ಎಷ್ಟಿದೆ ಗೊತ್ತಾ? ಇದು ಕೇವಲ ಒಂದು ಸಣ್ಣ ಪ್ರದೇಶಕ್ಕೆ ಸೀಮಿತವಾದ ವಿದ್ಯಮಾನ ಅಲ್ಲ, ಇದೊಂದು ಜಾಗತಿಕ ವಿದ್ಯಮಾನ. ಅಂದಾಜು 5.5 ಬಿಲಿಯನ್ ಜನ, ಅಂದ್ರೆ ಇಡೀ ಪ್ರಪಂಚದ ಜನಸಂಖ್ಯೆಯ ಸುಮಾರು 69% ಜನ ಈ ಗ್ರಹಣವನ್ನ ನೋಡ್ಬೋದು. ಏಷ್ಯಾ, ಆಸ್ಟ್ರೇಲಿಯಾ, ಅಮೆರಿಕ ಹೀಗೆ ಹಲವಾರು ಖಂಡಗಳಲ್ಲಿ ಇದು ಗೋಚರಿಸುತ್ತೆ. ಅಂದ್ರೆ ಯೋಚನೆ ಮಾಡಿ, ಇದೊಂಥರ ಒಂದು ಬೃಹತ್ ಆಕಾಶ ಕಾರ್ಯಕ್ರಮ. ಸರಿ, ಖಗೋಳದ ವಿಷಯಗಳಾಯ್ತು. ಈಗ ಎಲ್ಲರಿಗೂ ಕುತೂಹಲ ಇರುವ ವಿಷಯಕ್ಕೆ ಬರೋಣ, ಅಂದ್ರೆ ಜ್ಯೋತಿಷ್ಯ. ಈ ಆಕಾಶಕಾಯಗಳ ಸಂಯೋಜನೆಯನ್ನ ನಮ್ಮ ವೈದಿಕ ಜ್ಯೋತಿಷ್ಯ ಹೇಗೆ ನೋಡುತ್ತೆ, ಹೇಗೆ ವಿಶ್ಲೇಷಿಸುತ್ತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೇದಾಗಿ, ಈ ಗ್ರಹಣ ಸಂಭವಿಸೋದು ಸಿಂಹರಾಶಿಯಲ್ಲಿ. ಸಿಂಹರಾಶಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಹಂ, ಗೌರವ, ನಾಯಕತ್ವ, ಆತ್ಮವಿಶ್ವಾಸ, ಈ ಎಲ್ಲದರ ಪ್ರತೀಕ. ಹಾಗಾಗಿ ಗ್ರಹಣದ ಸಮಯದಲ್ಲಿ ಈ ವಿಷಯಗಳು ನಮ್ಮ ಜೀವನದಲ್ಲಿ ಮುನ್ನೆಲೆಗೆ ಬರ್ತಾವೆ. ಅಷ್ಟೇ ಅಲ್ಲ, ಗ್ರಹಣ ನಡೆಯುವ ನಕ್ಷತ್ರ ಯಾವುದು ಅಂದ್ರೆ ಪೂರ್ವ ಫಲ್ಗುಣಿ ನಕ್ಷತ್ರ. ಈ ನಕ್ಷತ್ರ ಪ್ರೀತಿ, ಸುಖ, ಸಂಬಂಧಗಳು, ಭೋಗ ಎಲ್ಲದಕ್ಕೂ ಸಂಬಂಧಿಸಿದ್ದು. ಇದರ ಅರ್ಥ ಏನು ಅಂದ್ರೆ, ಈ ಗ್ರಹಣದ ಸಮಯದಲ್ಲಿ ನಮ್ಮ ಸಂಬಂಧಗಳು ಮತ್ತೆ ವೈಯಕ್ತಿಕ ಸಂತೋಷದ ವಿಚಾರಗಳು ತುಂಬ ಸೂಕ್ಷ್ಮವಾಗಿರ್ತವೆ. ನಾವು ಈ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಇನ್ನೊಂದು ಅತ್ಯಂತ ಪ್ರಮುಖವಾದ ಅಂಶ ಇದೆ. ಅದು ಏನು ಅಂದ್ರೆ, ಇದೊಂದು ಕೇತುಗ್ರಸ್ತ ಗ್ರಹಣ. ಅಂದ್ರೆ ಈ ಗ್ರಹಣದ ಮೇಲೆ ಛಾಯಾಗ್ರಹವಾದ ಕೇತುವಿನ ಪ್ರಭಾವ ಹೆಚ್ಚಾಗಿರುತ್ತೆ. ಕೇತು ಅಂದ್ರೆ ಆಧ್ಯಾತ್ಮ, ವೈರಾಗ್ಯ, ಆತ್ಮಾವಲೋಕನ. ಹಾಗಾಗಿ ಈ ಗ್ರಹಣ ನಮ್ಮನ್ನ ಹೊರಗಿನ ಜಗತ್ತಿಗಿಂತ ಹೆಚ್ಚಾಗಿ ನಮ್ಮ ಒಳಗಡೆ ನೋಡಿಕೊಳ್ಳುವಂತೆ, ನಮ್ಮ ಆಂತರಿಕ ಚಿಂತನೆಗೆ ಹೆಚ್ಚು ಒತ್ತು ಕೊಡುವಂತೆ ಪ್ರೇರೇಪಿಸುತ್ತೆ. ಸರಿ, ಗ್ರಹಣದ ಜ್ಯೋತಿಷ್ಯದ ಹಿನ್ನೆಲೆ ನೋಡಿದ್ವಿ. ಈಗ ನೇರವಾಗಿ ರಾಶಿ ಭವಿಷ್ಯಕ್ಕೆ ಹೋಗೋಣ. ಈ ಬ್ರಹ್ಮಾಂಡದ ಶಕ್ತಿ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಗ್ರಹಣದ ಪ್ರಭಾವ ಎಲ್ಲಾ ರಾಶಿಗಳ ಮೇಲೂ ಒಂದೇ ರೀತಿ ಇರೋದಿಲ್ಲ. ಇದನ್ನ 3 ಭಾಗಗಳಾಗಿ ವಿಂಗಡಿಸಬಹುದು. ಸಿಂಹ, ಕನ್ಯಾ, ಮಕರ, ಕುಂಭ ಮತ್ತು ವೃಷಭ, ಈ 5 ರಾಶಿಯವರ ಮೇಲೆ ಗ್ರಹಣದ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ. ಇನ್ನು ತುಲಾ, ಧನು, ಮೇಷ ಮತ್ತು ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಇರುತ್ತೆ. ಅಂದ್ರೆ ಸ್ವಲ್ಪ ಒಳ್ಳೆಯದು, ಸ್ವಲ್ಪ ಕೆಟ್ಟದ್ದು. ಕೊನೆಯದಾಗಿ ವೃಶ್ಚಿಕ, ಮೀನ ಮತ್ತು ಮಿಥುನ ರಾಶಿಯವರಿಗೆ ಇದು ಸಕಾರಾತ್ಮಕ ಫಲಗಳನ್ನೇ ತರಲಿದೆ. ಯಾರ ಮೇಲೆ ಹೆಚ್ಚು ಪ್ರಭಾವ ಇದೆ ಅಂತ ಹೇಳಿದ್ನೋ ಅಂದ್ರೆ ಆ 5 ರಾಶಿಯವರು, ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯ, ಆತ್ಮವಿಶ್ವಾಸ, ವೃತ್ತಿಜೀವನ, ಹಣಕಾಸು ಈ ಎಲ್ಲ ವಿಷಯಗಳಲ್ಲಿ ಒಂದಿಷ್ಟು ಸವಾಲುಗಳು ಎದುರಾಗ್ಬೋದು. ಹಾಗಾಗಿ ಇದು ಯಾವುದೇ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಮಯ ಅಲ್ಲ. ಆದಷ್ಟು ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಗ್ರಹಣ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದೇ ಸೂತಕ ಕಾಲ ಅಲ್ವಾ? ಗ್ರಹಣ ಶುರುವಾಗೋಕೆ ಮುಂಚೆ ಮತ್ತೆ ಗ್ರಹಣ ನಡೆಯೋ ಸಮಯದಲ್ಲಿ ಪಾಲಿಸಬೇಕಾದ ಕೆಲವು ನಿಯಮಗಳಿರ್ತವೆ. ಇದನ್ನೇ ಸೂತಕ ಕಾಲ ಅಂತ ಕರೆಯೋದು. ಇದರ ಬಗ್ಗೆ ಕೆಲವು ನಿರ್ದಿಷ್ಟ ಮಾರ್ಗದರ್ಶಿ ಸೂತ್ರಗಳಿವೆ. ಈ ಗ್ರಹಣದ ಸೂತಕ ಕಾಲ ಯಾವಾಗ ಶುರುವಾಗುತ್ತೆ ಅಂದ್ರೆ, ಮಾರ್ಚ್ 3ರಂದು ಬೆಳಗ್ಗೆ 6:20 ಮಧ್ಯಾಹ್ನ 3:20ಕ್ಕೆ ಗ್ರಹಣ ಶುರುವಾಗುತ್ತೆ ಮತ್ತು ಸಂಜೆ 6:47ಕ್ಕೆ ಗ್ರಹಣದ ಜೊತೆಯಲ್ಲೇ ಸೂತಕ ಕಾಲ ಕೂಡ ಮುಗಿಯುತ್ತೆ. ಅಂದ್ರೆ ಒಟ್ಟಾರೆ 12:27 ಕಾಲ ಸೂತಕದ ಆಚರಣೆ ಇರುತ್ತೆ. ಹಾಗಾದ್ರೆ ಈ ಸೂತಕದ ಸಮಯದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು? ನೋಡಿ, ಸಾಮಾನ್ಯವಾಗಿ ಈ ಸಮಯದಲ್ಲಿ ತಿನ್ನೋದು, ಅಡಿಗೆ ಮಾಡೋದು, ಹೊಸ ಕೆಲಸ ಶುರು ಮಾಡೋದು, ಚೂಪಾದ ವಸ್ತುಗಳನ್ನ ಬಳಸೋದು,
ನಿದ್ರೆ ಮಾಡೋದು ಅಥವಾ ಅನಗತ್ಯ ಪ್ರಯಾಣ ಇವೆಲ್ಲವನ್ನೂ ತಪ್ಪಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬದಲಾಗಿ ಏನ್ಮಾಡ್ಬೋದು ಅಂದ್ರೆ ಮಂತ್ರಜಪ, ಧ್ಯಾನ, ಪ್ರಾರ್ಥನೆ, ಪವಿತ್ರ ಗ್ರಂಥಗಳ ಪಠಣ, ಸ್ತೋತ್ರಗಳನ್ನು ಕೇಳೋದು, ಇಂಥ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು ತುಂಬ ಒಳ್ಳೆಯದು. ಹಾಗೆ ಅಡಿಗೆ ಮಾಡಿದ ಆಹಾರ ಪದಾರ್ಥಗಳ ಮೇಲೆ ತುಳಸಿ ದಳವನ್ನಿಡುವ ಪದ್ಧತಿಯೂ ಇದೆ. ಇನ್ನು ಗರ್ಭಿಣಿಯರು ಈ ಸಮಯದಲ್ಲಿ ವಿಶೇಷವಾದ ಕಾಳಜಿ ವಹಿಸಬೇಕು. ಮನೆಯಿಂದ ಹೊರಗಡೆ ಹೋಗದೆ ಮನೆಯೊಳಗೇ ಇರೋದು ಉತ್ತಮ. ಗ್ರಹಣವನ್ನು ನೇರವಾಗಿ ನೋಡಲೇಬಾರದು. ಚಾಕು, ಕತ್ತರಿಯಂತಹ ಚೂಪಾದ ವಸ್ತುಗಳನ್ನ ಬಳಸೋದನ್ನ ತಪ್ಪಿಸಬೇಕು. ನಿಧಾನವಾಗಿ ನಡೆಯುವುದು, ಮಂತ್ರಜಪ ಮಾಡುವುದು, ಹೀಗೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಹುಟ್ಟಲಿರುವ ಮಗುವಿನ ರಕ್ಷಣೆಗಾಗಿ ಆದಷ್ಟು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಸರಿ, ಸೂತಕ ಕಾಲದ ನಿಯಮಗಳ ಬಗ್ಗೆ ನೋಡಿದ್ವಿ. ಈಗ ಗ್ರಹಣದ ಶಕ್ತಿಯ ಜೊತೆ ನಾವು ಹೊಂದಿಕೊಳ್ಳಲು, ಅದರ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡಲು ಯಾವೆಲ್ಲ ಆಚರಣೆಗಳು ಮತ್ತು ಪರಿಹಾರಗಳಿವೆ ಅಂತ ನೋಡೋಣ. ಪರಿಹಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮಂತ್ರಜಪ. ಚಂದ್ರನ ಶಕ್ತಿಯನ್ನು ಶಾಂತಗೊಳಿಸಲು ಒಂದು ವಿಶೇಷವಾದ ಮಂತ್ರ ಇದೆ. ಓಂ ಶ್ರಾಂ ಶ್ರೀಂ ಶ್ರೌಂ ಸಃ ಚಂದ್ರಾಯೇ ನಮಃ. ಈ ಚಂದ್ರಶಾಂತಿ ಮಂತ್ರವನ್ನ ಗ್ರಹಣದ ಸಮಯದಲ್ಲಿ ಜಪ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಮತ್ತು ಕಂಪನಗಳು ಸೃಷ್ಟಿಯಾಗುತ್ತದೆ. ಗ್ರಹಣ ಮುಗಿದ ನಂತರ ಏನ್ ಮಾಡಬೇಕು? ಒಂದು ಸರಳವಾದ ಶುದ್ಧೀಕರಣ ಆಚರಣೆ ಇದೆ. ಮೊದಲನೇ ಹಂತ ಸ್ನಾನ ಮಾಡೋದು. ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿದ್ರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಎರಡನೇ ಹಂತ ಮನೆಯಲ್ಲಿ ತುಪ್ಪದ ದೀಪ ಹಚ್ಚೋದು. ಮತ್ತು ಮೂರನೇ ಹಂತ ದಾನ ಮಾಡಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು. ದಾನ ಮಾಡೋದು ಗ್ರಹಣದ ದೋಷ ನಿವಾರಣೆಗೆ ಇರೋ ಅತ್ಯಂತ ಶಕ್ತಿಯುತವಾದ ಪರಿಹಾರ. ಏನೆಲ್ಲ ದಾನ ಮಾಡಬಹುದು? ಬಿಳಿ ಬಟ್ಟೆಯಲ್ಲಿ ಕಟ್ಟಿದ ಅಕ್ಕಿ, ತುಪ್ಪ, ಬಹುಬಣ್ಣದ ಬಟ್ಟೆಯಲ್ಲಿ ಕಟ್ಟಿದ ಹುರುಳಿಕಾಳು ಮತ್ತೆ ಸಾಧ್ಯವಾದರೆ ಸರ್ಪ ಅಥವಾ ಚಂದ್ರನ ಬೆಳ್ಳಿಯ ವಿಗ್ರಹಗಳನ್ನು ದಾನ ಮಾಡಬಹುದು. ಇವುಗಳನ್ನ ಸಣ್ಣ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ನೀಡೋದ್ರಿಂದ ಗ್ರಹಗಳ ಶಕ್ತಿ ಶಾಂತವಾಗುತ್ತೆ ಅಂತ ನಂಬಲಾಗಿದೆ. ಸರಿ, ಇಷ್ಟೆಲ್ಲ ನಿಯಮಗಳು, ರಾಶಿ ಭವಿಷ್ಯ, ಪರಿಹಾರಗಳು ಎಲ್ಲವನ್ನು ನೋಡಿದ್ವಿ. ಹಾಗಾದ್ರೆ ಈ ಎಲ್ಲದರಿಂದ ನಾವು ಅಂತಿಮವಾಗಿ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ವಿಷಯವಾದ್ರೂ ಏನು? ನೋಡಿ, ಮುಖ್ಯವಾಗಿ ನೆನಪಿಡಬೇಕಾದದ್ದು ಏನು ಅಂದ್ರೆ, ಗ್ರಹಣ ಅಂದ್ರೆ ಭಯ ಪಡಬೇಕಾದ ವಿಷಯ ಅಲ್ಲ. ಇದೊಂದು ಮಾನಸಿಕ ಅರಿವಿನ ಸಮಯ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ, ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಿಕ್ಕ ಒಂದು ಅದ್ಭುತ ಅವಕಾಶ ಅಂತ ಭಾವಿಸ್ಬೇಕು. ಈ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಇದು ನಮ್ಮ ಒಳಜಗತ್ತಿನ ಪಯಣಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಬಲ್ಲದು.